ನಮಸ್ಕಾರ, ಗುಡ್ ಮಾರ್ನಿಂಗ್. 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. 30 ನಿಮಿಷ 30 ಸುದ್ದಿಯಲ್ಲಿ ರಾಜ್ಯ, ದೇಶ, ವಿದೇಶದಲ್ಲಿ ಆಗಿರುವಂತಹ ಪ್ರಮುಖ ಬೆಳವಣಿಗೆಗಳ ಸುದ್ದಿಗಳನ್ನ ಒಂದೊಂದಾಗಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಬೆಳಗಾವಿ ಕಾಲೇಜಿನಲ್ಲಿ ಕನ್ನಡ ಬಾವುಟ ಹಿಡಿದಿದ್ದಕ್ಕೆ ಥಳಿತಕ್ಕೆ ಒಳಗಾಗಿದ್ದಂಥ ಕೇಸ್ನಲ್ಲಿ ಕೊನೆಗೂ ದೂರು ದಾಖಲಾಗಿದೆ. ಘಟನೆ ನಡೆದು 2 ದಿನಗಳ ಬಳಿಕ ಟಿಳಕವಾಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. 3 ಜನ ಹಾಗೂ ಓರ್ವ ಅಪ್ರಾಪ್ತನ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುತ್ತೆ ಅಂತ ನಗರ ಪೊಲೀಸ್ ಆಯುಕ್ತ ಬೋರಲಿಂಗಯ್ಯ ಮಾಧ್ಯಮ ಪ್ರಕಟಣೆಯನ್ನ ನೀಡಿದ್ದಾರೆ. ಘಟನೆ ನಡೆದ ಬಳಿಕ ದೂರು ನೀಡಲಿಕ್ಕೆ ಹೋದಂತ ಬಾಲಕನ ಮೇಲೆಯೇ ಪೊಲೀಸರು ಹಲ್ಲೆ ಮಾಡಿದ್ದಾರೆಂಬ ಆರೋಪ ಕೇಳಿಬಂದಿತ್ತು. ಅಷ್ಟೇ ಅಲ್ಲದೆ ಪೊಲೀಸರ ವಿರುದ್ಧ ಕರವೇ ಬೀದಿಗಿಳಿದು ಹೋರಾಟವನ್ನ ಕೂಡ ಮಾಡಿತ್ತು. ಬೆಂಗಳೂರಿನ ಸುತ್ತಮುತ್ತ ಈಗ ಚಿರತೆಗಳದ್ದೇ ಕಾಟ. ಬೆಂಗಳೂರಿನ ಕೋಡಿಪಾಳ್ಯಕ್ಕೆ 4 ಚಿರತೆ ನುಗ್ಗಿವೆಯಂತೆ. 1 ಚಿರತೆ ಓಡಾಟದ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಚಿರತೆಯು ಇವರು ಮೀನ್ ಸಾಕಣೆ ಮಾಡೋರಿಗೆಲ್ಲ ಮೀನ್ ಮರಿ ಸಪ್ಲೈ ಮಾಡಿ ತಿಂಗಳಿಗೆ 2 ಲಕ್ಷ ಲಾಭ ಮಾಡ್ತಿದ್ದಾರೆ. ನೀವು ಮಾಡ್ಬೇಕಾ ಈ ಬಿಸ್ನೆಸ್ ಅನ್ನ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಹಸು ತಿಂದ ದೃಶ್ಯ ಕಂಡು ಜನ ಭಯಭೀತಿಗೊಂಡಿದ್ದಾರೆ. ಇನ್ನು ದೇವನಹಳ್ಳಿ ಏರ್ಪೋರ್ಟ್ ಬಳಿಯೂ ಕೂಡ ಚಿರತೆ ಪ್ರತ್ಯಕ್ಷವಾಗಿದೆ. ದೇವನಹಳ್ಳಿ ಐಟಿಸಿ ಫ್ಯಾಕ್ಟರಿ ಕಾಣಿಸಿಕೊಂಡಂತ ಚಿರತೆಗಾಗಿ ಶೋಧ ಕಾರ್ಯ ನಡೀತಾ ಇದೆ. ಬೆಂಗಳೂರು ಉತ್ತರ ತಾಲೂಕಿನ ತರಬನಹಳ್ಳಿಯಲ್ಲಿ ಕಳೆದ ಮಂಗಳವಾರ ರಾತ್ರಿ ಚಿರತೆ ಕಾಣಿಸಿಕೊಂಡಿದೆ. ಏನೋ ಐಟಿಸಿ ಫ್ಯಾಕ್ಟರಿಯಲ್ಲಿ ಕಳೆದ 2 ದಿನಗಳಿಂದ ಏನೋ ಒಂದು ಚಿರತೆ ಕಾಣಿಸಿಕೊಂಡಿತ್ತು. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಜನರು ಆತಂಕಕ್ಕೆ ಒಳಗಾಗಿದ್ರು. ನಾವೀಗ ಐಟಿಸಿ ಫ್ಯಾಕ್ಟರಿಯ ಹಿಂಭಾಗದಲ್ಲಿ ಇದೀವಿ. ನಾವು ಇಲ್ಲಿ ವಿಜುವಲ್ನಲ್ಲೂ ಸಹ ನೋಡಬಹುದು. ರಾತ್ರಿ ಚಿರತೆ ಕೂಡ ಏನೋ ಐಟಿಸಿ ಫ್ಯಾಕ್ಟರಿಗೆ ಬಂದು ನಂತರ ಹಿಂಬದಿಯಿಂದ ಅಂದ್ರೆ ಹಿಂಭಾಗದಲ್ಲಿ ಇರ್ತಕ್ಕಂಥ ತೋಟದಲ್ಲಿ ಏನೋ ತುರಹಳ್ಳಿ ಫಾರೆಸ್ಟ್ನಲ್ಲಿ ಆಪರೇಷನ್ ಚಿರತೆ ಕಾರ್ಯಾಚರಣೆ ಶುರುವಾಗಿದೆ. ಚಿರತೆ ಸೆರೆಗೆ ಬೆಂಗಳೂರು ನಗರ ಡಿಸಿಎಫ್ ರವಿಶಂಕರ್ ನಿರ್ದೇಶನದಲ್ಲಿ ಕಾರ್ಯಾಚರಣೆ ನಡೆಯುತ್ತಾ ಇರುವಂತದ್ದು. ಕಗಲಿಪುರ ಅರಣ್ಯ ಸಿಬ್ಬಂದಿ ಸೇರಿದಂತೆ 15 ಜನರ ತಂಡದಿಂದ ಚಿರತೆಯನ್ನ ಸೆರೆ ಹಿಡಿಯಲಿಕ್ಕೆ ಸತತ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಒಂದು ತಂಡದಲ್ಲಿ 5 ಸಿಬ್ಬಂದಿಯಂತೆ 3 ತಂಡಗಳಿಂದ ಆಪರೇಷನ್ ಚಿರತೆ ಕಾರ್ಯಾಚರಣೆ ನಡೀತಾ ಇದೆ. ಮೈಸೂರಿನ ಟಿ ನರಸೀಪುರದಲ್ಲೂ ಕೂಡ ಚಿರತೆ ಕಾಟ ಶುರುವಾಗಿದೆ. ಮೊನ್ನೆ ಕೆಬ್ಬೆಹುಂಡಿಯಲ್ಲಿ ಚಿರತೆ ದಾಳಿಗೆ ಓರ್ವ ಯುವತಿ ಬಲಿಯಾಗಿದ್ಲು. ಆದ್ದರಿಂದ ಕಂಡಲ್ಲಿ ಗುಂಡು ಹಾರಿಸಿ ಚಿರತೆ ಕೊಲ್ಲಿಕ್ಕೆ ಅನುಮತಿಯನ್ನು ನೀಡಲಾಗಿದೆ. ಇನ್ನು ಶಿವಮೊಗ್ಗ ತಾಲೂಕಿನ ಹರಮಘಟ್ಟದಲ್ಲಿ ಗಂಡು ಚಿರತೆಯೊಂದು ಅರಣ್ಯ ಇಲಾಖೆಯ ಬೋನಿಗೆ ಬಿದ್ದಿದೆ. ಕಳೆದ 15 ದಿನಗಳಿಂದ 3 ಹಸುಗಳನ್ನು ಈ ಚಿರತೆ ಕೊಂದಿತ್ತು. ಹೀಗಾಗಿ ಗ್ರಾಮದಲ್ಲಿ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಜೆಡಿಎಸ್ನ ಪಂಚರತ್ನ ಯಾತ್ರೆ ತುಮಕೂರಿನಲ್ಲಿ ಸಾಗ್ತಾ ಇದೆ. ಪಂಚರತ್ನ ಯಾತ್ರೆ ವೇಳೆ ಕುಮಾರಸ್ವಾಮಿಯವರು ಕೇಕ್ ಕತ್ತರಿಸಿದ್ರು. ಬಳಿಕ ಮಾತನಾಡಿದಂತ ಅವರು ದೊಡ್ಡ ಘೋಷಣೆ ಮಾಡಿದ್ದಾರೆ. ತಮ್ಮ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಕ್ಕರೆ ದಲಿತ ನಾಯಕನನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಹಿಂಜರಿಯೋದಿಲ್ಲ ಅಂತ ಹೇಳಿದ್ದಾರೆ. ಯಾಕಾಗಬಾರ್ದು ಅಂತ ಸಮಯ ಬಂದ್ರೆ ಮಾಡ್ತೀನಿ. ಎಲ್ಲದಕ್ಕೂ ಮುಕ್ತವಾದ ವಾತಾವರಣ ಇದೆ ನನ್ನ ಪಕ್ಷದಲ್ಲಿ. ಯಾವ ಪಕ್ಷಗಳು ಹಂಗಿಲ್ಲದೆ ಸ್ವತಂತ್ರವಾಗಿ ಪಕ್ಕದ ತಮಿಳುನಾಡು, ತೆಲಂಗಾಣದಲ್ಲಿ ಇವತ್ತೇನಿದೆ ಸರ್ಕಾರಗಳು, ಆ ರೀತಿ ತರಬೇಕು ಚುನಾವಣೆಯಲ್ಲಿ ಅಂತ ಏನು ಹೊರಟಿದ್ದೇನೆ. ಈ ಪಕ್ಷದಲ್ಲಿ ಅಂಥ ಸಮಯ ಬಂದಾಗ ದಲಿತರನ್ನು ಮುಖ್ಯಮಂತ್ರಿ ಮಾಡಬೇಕಾ? ಎಸ್. ಜೆಡಿಎಸ್ನ ಪಂಚರತ್ನ ರಥಯಾತ್ರೆ ವೇಳೆ ಮಗುವಿನ ಮೃತದೇಹ ಕಂಡು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಮರುಗಿದ್ದಾರೆ. ಪೋಷಕರು ಮೃತದೇಹವನ್ನ ಕೈಯಲ್ಲಿ ಹಿಡಿದುಕೊಂಡು ಬರ್ತಿರುವಂತಹ ದೃಶ್ಯ ಕಂಡು ಕುಮಾರಸ್ವಾಮಿ ಮರುಗಿ ಕಣ್ಣೀರನ್ನು ಹಾಕಿದ್ದಾರೆ. ಈ ಘಟನೆ ತುಮಕೂರಿನ ಮಧುಗಿರಿ ತಾಲೂಕಿನ ಕೊಡಗೇನಹಳ್ಳಿಯಲ್ಲಿ ನಡೆದಿರುವಂಥದ್ದು. ಸಂಪ್ನಲ್ಲಿ ಬಿದ್ದಂಥ ಮಗುವನ್ನ ಆಸ್ಪತ್ರೆಗೆ ಕೊಂಡೊಯ್ಯಲಿಕ್ಕೆ ಆಂಬ್ಯುಲೆನ್ಸ್ ಇರಲಿಲ್ಲ. ಆಸ್ಪತ್ರೆಗೆ ಹೋದರೂ ಕೂಡ ವೈದ್ಯರು ಇರಲಿಲ್ಲ. ಈ ಕಾರಣಕ್ಕಾಗಿ ಮಗು ಸಾವನ್ನಪ್ಪಿದೆ. ಪೋಷಕರು ಮಗುವಿನ ಶವ ಹಿಡಿದುಕೊಂಡು ಹೋಗೋದನ್ನ ಕಂಡು ಕುಮಾರಸ್ವಾಮಿ ಮರುಗಿದ್ದಾರೆ. ಅಲ್ಲದೆ ಮಗುವಿನ ಶವವನ್ನು ತಾವಿದ್ದಂಥ ವಾಹನದ ಮೇಲಕ್ಕೆ ಎತ್ತಿಕೊಂಡು ಭಾವುಕರಾಗಿರುವಂತಹ ಪ್ರಸಂಗ ಕೂಡ ನಡೆಯಿತು. ಸ್ಥಳದಿಂದಲೇ ಆರೋಗ್ಯ ಮತ್ತು ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್ ಹಾಗೂ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಪ್ರಸಾದ್ ಹಾಗೂ ತುಮಕೂರಿನ ಡಿಎಚ್ಒ ಅವರಿಗೆ ಕರೆಯನ್ನು ಮಾಡಿ ಕುಮಾರಸ್ವಾಮಿ ತರಾಟೆಗೆ ತೆಗೆದುಕೊಂಡರು. ತೀರ್ಕೊಂಡು ಹೋಗಿರೋದು ಎಲ್ರಿಗೂ ನಮಗೆ ನೋವಾಗಿರೋ ಘಟನೆ. ಆ ಮಗು ತಂದೆ ತಾಯಿಗಳು ಬಡವರಿದ್ರೆ ಸರ್ಕಾರದಿಂದ ಸ್ವಲ್ಪ ಪರಿಹಾರ ಕೊಡಿಸ್ತಿತ್ತು ನೋಡ್ತೇನೆ. ನನ್ನ ಕಡೆಯಿಂದ ಒಂದು ನಿಮಿಷ ನನ್ನ ಕಡೆಯಿಂದ ನಾನು ಸ್ವಲ್ಪ ಆರ್ಥಿಕ ನೆರವು ಕೊಡ್ತೀನಿ. ಎಚ್ಡಿಕೆ ಟ್ವೀಟ್ ಮಾಡಿದ್ದು ಸಿಎಂ ಬೊಮ್ಮಾಯಿ ಆರೋಗ್ಯ ಸಚಿವ ಸುಧಾಕರ್ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಎಂ ಬೊಮ್ಮಾಯಿಗೆ ನೈತಿಕತೆ ಇದ್ರೆ
ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ರನ್ನ ಕಿತ್ತು ಹಾಕಬೇಕು ಅಂತ ಒತ್ತಾಯಿಸಿದ್ದಾರೆ. ಆ ಕಂದನ ಸಾವಿಗೆ ನ್ಯಾಯ ಬೇಕಿದೆ. ಸರ್ಕಾರವೇ ಈ ಸಾವಿಗೆ ನೇರ ಕಾರಣ. ಆರೋಗ್ಯ ಸಚಿವರೇ ಹೊಣೆ. ಆತ್ಮಸಾಕ್ಷಿ ಅನ್ನೋದಿದ್ರೆ ಅವರು ತಕ್ಷಣ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿದ್ದಾರೆ. ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರಕ್ಕೆ ಒತ್ತಾಯಿಸಿ ಹಾಸನದ ಸಕಲೇಶಪುರ ತಾಲೂಕಿನ ಒಳಲಹಳ್ಳಿ ಗ್ರಾಮದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆ ವೇಳೆ ಶಾಸಕ ಕುಮಾರಸ್ವಾಮಿ ಅವರನ್ನ ಎಚ್ಎಂ ವಿಶ್ವನಾಥ್ ಛೇಡಿಸಿದ್ದಾರೆ. ಈ ವೇಳೆ ಮಾಜಿ ಶಾಸಕ ಎಚ್ಎಂ ವಿಶ್ವನಾಥ್ ಹಾಗೂ ಎಚ್ಕೆ ಕುಮಾರಸ್ವಾಮಿ ನಡುವೆ ವಾಗ್ವಾದ ನಡೆಯಿತು. ಮಾಜಿ ಶಾಸಕರಿಗೆ ಸರ್ಕಾರ 55,000 ಪೆನ್ಷನ್, ಓಡಾಡೋದಿಕ್ಕೆ 1 ಲಕ್ಷ ಕೊಡ್ತಾರೆ ಅಂತ ಎಚ್ಕೆ ಕುಮಾರಸ್ವಾಮಿ ಹೇಳಿದ್ದಾರೆ. ಹಾಲಿ ಶಾಸಕರ ಖಾತೆಗೆ ಪ್ರತಿ ತಿಂಗಳು 4.5 ಲಕ್ಷ ಬರುತ್ತೆ ಅಂತ ಎಚ್ಎಂ ವಿಶ್ವನಾಥ್ ಆರೋಪನೆ ಮಾಡಿದ್ದಾರೆ. ನಿಜ ಹೇಳಿ, ಎಲ್ಲಿ ಬರುತ್ತೆ 4.5 ಲಕ್ಷ? ಸತ್ಯ ಹೇಳ್ರಿ ಅಂತ ಶಾಸಕ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಇದರಿಂದ ಕೆಂಡಾಮಂಡಲರಾದಂಥ ಎಚ್ಎಂ ವಿಶ್ವನಾಥ್, ನಿಮ್ಗೇನ್ರಿ ಇಲ್ಲಿ ಕೆಲಸ? ಶಾಸಕನಾಗಿ ಕೆಲಸ ಮಾಡೋದು ಬಿಟ್ಟು ಇಲ್ಯಾಕೆ ಬಂದಿದ್ದೀರಿ? ನಿಮ್ಮನ್ನ ಇಲ್ಲಿ ಮಾತನಾಡೋದಿಕ್ಕೆ ಜನ ಕರೆಸಿಲ್ಲ ಅಂತ ತರಾಟೆಗೆ ತೆಗೆದುಕೊಂಡ್ರು. ಹಾಲಿ ಶಾಸಕ ಮತ್ತು ಮಾಜಿ ಶಾಸಕರ ನಡುವಿನ ಕಿತ್ತಾಟ ಕಂಡು ಪ್ರತಿಭಟನಾಕಾರರು ಮೂಕ ಪ್ರೇಕ್ಷಕರಾಗಿದ್ದರು. ಜನರ ಚಳವಳಿ ಮಾಡ್ತಾ ಇರೋದು, ಹೋರಾಟ ಮಾಡ್ತಾ ಇರೋದು ನಿಮ್ಮಗಳ ವಿರುದ್ಧನೇ ಕಂಡ್ರಿ. ನೀವು ಬಿಜೆಪಿಗೂ ರೌಡಿ ಶೀಟರ್ಗಳಿಗೂ ನಂಟು ಬೆಳೆಯುತ್ತಲೇ ಇದೆ. ಇದೀಗ ಬಿಜೆಪಿ ನಾಯಕರು ರೌಡಿ ಶೀಟರ್ಗೆ ಅಧಿಕಾರ ನೀಡಿದ್ದಾರೆ. ಹೌದು, ಮಂಜುನಾಥ್ ಅಲಿಯಾಸ್ ಉಪ್ಪಿಗೆ ಬಿಜೆಪಿ ಆನೇಕಲ್ ಪುರಸಭೆಯ ನಾಮನಿರ್ದೇಶಿತ ಸದಸ್ಯನನ್ನಾಗಿ ಮಾಡಲಾಗಿದೆ. ಮಂಜುನಾಥನ ವಿರುದ್ಧ ನಖರಬಾಬು ಕವಳ ಕೊಲೆ ಆರೋಪ ಪ್ರಕರಣವಿದೆ. ಮಡಿವಾಳ ಠಾಣೆಯಲ್ಲಿ ರೌಡಿ ಶೀಟ್ ಕೂಡ ಇದೆ. ಪುರಸಭೆ ಸದಸ್ಯ ಸ್ಥಾನಕ್ಕೆ ರೌಡಿ ಶೀಟರ್ ನೇಮಿಸಿದ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಕೆಲವರ ಮೇಲಿನ ಪ್ರಕರಣವನ್ನ ನಾನು ಗಮನಿಸ್ತೇನೆ, ಎಲ್ಲಿ ಏನ್ ತಪ್ಪಾಗಿದೆ ಅಂತ ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿದ್ದಾರೆ. ಸಹಜವಾಗಿ ಕೆಲವೊಂದು ಅಚಾತುರ್ಯಗಳು ಆಗ್ತದೆ. ಇಂಥ ಘಟನೆಗಳೆಲ್ಲಿದೆ ಇವತ್ತು ನಾವು ಎಲ್ಲವನ್ನು ಗಮನಿಸ್ತಿದ್ದೇವೆ. ರಾಜಕಾರಣ ಅವರ ಕ್ರಿಮಿನಲ್ ಕೇಸ್ಗಳೇನು ಹಿಂದೆ ಹೇಳ್ತೇನೆ, ಎಲ್ಲವನ್ನ ಕ್ರಿಮಿನಲ್ ಕೇಸ್ಗಳಲ್ಲಿ ಅಲ್ಲಿ ದಾಟಕ್ಕಾಗೋದಿಲ್ಲ. ಈಗ ಒಂದು ಉದಾಹರಣೆಗೆ, ಒಂದು ಕಾಲಘಟ್ಟದಲ್ಲಿ ನಾನು ಅದನ್ನು ಸಮರ್ಥನೆ ಮಾಡ್ಕೊಳ್ತಾ ಇಲ್ಲ, ನಾನು ಅದನ್ನು ಹೇಳಿದೆ, 3 ರೀತಿಯ ವ್ಯವಸ್ಥೆಗಳಲ್ಲಿ ಇನ್ನೊಂದು ರೀತಿಯ ಕೇಸುಗಳು. ರೌಡಿ ರಾಜಕೀಯ ಕುರಿತು ಕಾಂಗ್ರೆಸ್ ಆರೋಪಕ್ಕೆ ಬಿಜೆಪಿ ಟಾಂಗ್ ಕೊಟ್ಟಿದೆ. ಟ್ವೀಟ್ ಮಾಡಿರುವಂಥ ರಾಜ್ಯ ಬಿಜೆಪಿ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದೆ. ಬಿಜೆಪಿ ನಾಯಕರು ಬಾಯಲ್ಲಿ ಹಾಡೋದು ಭಗವದ್ಗೀತೆ, ಮಾಡೋದು ಅನಾಚಾರಗಳು ಅಂತ ಸಂಸದ ಡಿಕೆ ಸುರೇಶ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಬಿಜೆಪಿಯವರ ಅನಾಚಾರಗಳು ಒಂದೊಂದಾಗಿಯೇ ಬಯಲಾಗ್ತಾ ಇದೆ. ಬಿಜೆಪಿ ಪಕ್ಷದಲ್ಲಿ ಅತ್ಯಾಚಾರಿಗಳಿದ್ದಾರೆ, ಊಟಕ್ಕೆ ಕರೆದು ಏನೇನೋ ಮಾಡ್ತಾರೆ, ಹುಡುಗರು ಕೆಲಸ ಕೇಳಿದ್ರೆ ವ್ಯಾಪಾರಕ್ಕಿಟ್ಟಿದ್ದಾರೆ, ರಾಜ್ಯದಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ, ರೌಡಿಗಳನ್ನ ಮುಂದಿಟ್ಕೊಂಡು ಚುನಾವಣೆ ಎದುರಿಸಲಿಕ್ಕೆ ಮುಂದಾಗಿದ್ದಾರೆ ಅಂತ ಡಿಕೆ ಸುರೇಶ್ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ಎಲ್ಲಾ ರೀತಿಯ ಸಂಸ್ಕೃತಿ ಇದೆ ಅನ್ನೋದು ಇವತ್ತು ಎದ್ದು ಕಾಣಿಸ್ತಾ ಇದೆ. ಅವರು ಬಾಯಲ್ಲಾಡ್ತಕ್ಕಂಥದ್ದು ಭಗವದ್ಗೀತೆ, ಮಾಡ್ತಕ್ಕಂಥದ್ದು ಅನಾಚಾರಗಳು. ಆ ಅನಾಚಾರಗಳು ಒಂದೊಂದಾಗಿ ಬಯಲಾಗ್ತಾ ಇದೆ. ಅತ್ಯಾಚಾರಿಗಳು ಬಿಜೆಪಿನಲ್ಲಿದ್ದಾರೆ. ಊಟಕ್ಕೆ ಕರೆದ್ರೆ ಏನೇನೋ ಮಾಡ್ತಾರೆ. ರಾಮನಗರ ಜಿಲ್ಲೆಯ ಕನಕಪುರದಲ್ಲಿ ಸಚಿವ ಅಶ್ವಥ್ ನಾರಾಯಣ್ ಹವಾ ಜೋರಾಗಿದೆ. ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ತವರಲ್ಲಿ ಸಚಿವ ಅಶ್ವಥ್ ನಾರಾಯಣ್ಗೆ ಬಿಜೆಪಿ ಕಾರ್ಯಕರ್ತರು ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ಕುಂಭಮೇಳ ಸ್ವಾಗತವನ್ನು ಕೋರಿದರು. ಈ ವೇಳೆ ಮಾತನಾಡಿದಂಥ ಅಶ್ವಥ್ ನಾರಾಯಣ್, ನಮ್ಮದು ಜನರ ಪಕ್ಷ, ವ್ಯಕ್ತಿ ಹಿನ್ನೆಲೆ ಸರಿ ಇಲ್ಲದಿದ್ರೆ ಪಕ್ಷದಲ್ಲಿ ಅವಕಾಶ ಇಲ್ಲ, ರೌಡಿ ಶೀಟರ್ಗಳಿಗೆ ಬಿಜೆಪಿಯಲ್ಲಿ ಅವಕಾಶ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ. ನಮ್ಮದು ಜನರ ಪಕ್ಷ, ಹಾಗಾಗಿ ಇಲ್ಲಿ ಯಾವುದೇ ವ್ಯಕ್ತಿಗಳು ಹಿನ್ನೆಲೆಗಳನ್ನು ಸರಿಯಾಗಿಲ್ಲದಾಗ ನಮ್ಮ ಪಕ್ಷದಲ್ಲಿ ಯಾವುದಕ್ಕೂ ಅವಕಾಶ ಇರಲ್ಲ. ಭಾಳ ಸ್ಪಷ್ಟವಾಗಿ ಧ್ಯೇಯ ಉದ್ದೇಶ ಇಟ್ಕೊಂಡು ಕಾರ್ಯನಿರ್ವಹಿಸ್ತಿರುವಂಥ ಒಂದು ಪಕ್ಷ. ಹಾಗಾಗಿ ಬೇರೆ ಪಕ್ಷದಂಗೆ, ಕಾಂಗ್ರೆಸ್ ಪಕ್ಷದವ್ರಂಗೆ ಅಥವಾ JDS ಪಕ್ಷದವ್ರಂಗೆ ನಾವು ಗೊಂದಲ ಇಟ್ಕೊಂಡಿರೋರಲ್ಲ, ಭಾಳ ಸ್ಪಷ್ಟವಾಗಿ ಇಟ್ಕೊಂಡಿರೋರು. ರಾಯಚೂರು ಜಿಲ್ಲೆಯ ಲಿಂಗಸುಗೂರು, ಮಸ್ಕಿ ತಾಲೂಕುಗಳಲ್ಲಿ ಬಡ ರೈತರ 100 ಎಕರೆ ಭೂಮಿ ಕದ್ದವರು ಕೊನೆಗೂ ಅಂಧರಾಗಿದ್ದಾರೆ. ನಕಲಿ ದಾಖಲೆ ಸೃಷ್ಟಿಸಿ ರೈತರ ಭೂಮಿಗೆ ಕನ್ನ ಹಾಕಿದ್ದಂಥ 4 ಪೊಲೀಸರು ಬಂಧಿಸಿದ್ದಾರೆ. ಇದು ನಿಮ್ಮ ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ನವೆಂಬರ್ 9ರಂದು ರಾಯಚೂರಿನ ಭೂ ಕಬಳಿಕೆ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ಇಡೀ ದಿನ ವರದಿಯನ್ನು ಬಿತ್ತರಿಸಿತ್ತು. ನ್ಯೂಸ್ 18 ವರದಿಯಿಂದ ಎಚ್ಚೆತ್ತಂತ ಪೊಲೀಸರು ಆರೋಪಿಗಳಾಗಿರುವಂಥ ವೆಂಕಟೇಶ್, ಬಗಲಗುಡ್ಡ ಅಹಮದ್, ರಫಿ ಸೇರಿ 4 ಬಂಧಿಸಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಬಿಗ್ ಇಂಪ್ಯಾಕ್ಟ್. ಈ ರೈತರಿಗೆ
ಲ್ಯಾಂಡನ್ನು ಖರೀದಿ ಮಾಡೋ ವಿಷಯದಲ್ಲಿ 3 ಪ್ರಕರಣಗಳನ್ನು ದಾಖಲಿಸಿಕೊಂಡಿದ್ವಿ. ಇಂಪರ್ಸನೇಷನ್ ಮಾಡಿಬಿಟ್ಟು ಅವರು ಯಾರು ಆ್ಯಕ್ಚುಯಲ್ ಓನರ್ಸ್ ಇದ್ದಾರೆ ಅವ್ರನ್ನ ಬಿಟ್ಟುಬಿಟ್ಟು ಇನ್ನು ಒಬ್ಬರನ್ನು ತಂದು ಕೂರಿಸ್ಬಿಟ್ಟು ಮತ್ತೊಬ್ಬರಿಗೆ ಅವರ ಲ್ಯಾಂಡನ್ನು ಅವ್ರಿಗೆ ತಿಳಿದಲೇ ಮಾರಿದ್ರು. ಇದರಲ್ಲಿ ನಾವು 4 ಅರೆಸ್ಟನ್ನು ಮಾಡಿದ್ದೀವಿ. ವೆಂಕಟೇಶ್ ಅಂತ A1 ಮತ್ತು ಇನ್ನೋ ಮೊಹಮ್ಮದ್ ರಫಿ ಅಂತ A2. ಇವರಿಬ್ಬರು ಮೇಯ್ನ್ ಮೀಡಿಯೇಟರ್ಸ್. ಇದರಲ್ಲಿ ಮತ್ತೆ ಒಬ್ಬ ಮೇಯ್ನ್ ವ್ಯಕ್ತಿ ಅಂದರೆ ಮೆಹಬೂಬ್ ಪಾಷಾ. ಇವನು ಫೇಕ್ ಆಧಾರ್ ಕಾರ್ಡ್ನ ಮಾಡಿಸಿ ಅವನ ಕಂಪ್ಯೂಟ್ರಲ್ಲಿ ಪ್ರಿಂಟರ್ ಮುಖಾಂತರನೇ ಆ ಪ್ರಿಂಟೌಟ್ ತಕ್ಕೊಂಡು ಅದನ್ನು ಈ ಸಬ್ ರಿಜಿಸ್ಟ್ರ್ ಆಫೀಸಲ್ಲಿ ಯೂಸ್ ಮಾಡ್ತಾಯಿದ್ರು. ಹಾಗೆ ಕೋರ್ಟಿಗೆ ನಾವು ಅವ್ರದ್ದು ಪ್ರಾಪರ್ಟಿನ ಅಟ್ಯಾಚ್ಮೆಂಟ್ ಮಾಡಿಬಿಟ್ಟು ಈ ರೈತರಿಗೆ ಏನು ಮೋಸ ಆಗಿದೆ ಅದನ್ನು ಹಿಂದಿರುಗಿಸೋದಕ್ಕೆ ನಮ್ಮ ಕಾರ್ಯಾಚರಣೆ. ಕೊಪ್ಪಳದಲ್ಲಿ ಜಿಲ್ಲಾ ಪಂಚಾಯಿತಿ ಸಿಇಒ ಸಿಬ್ಬಂದಿಗಳೊಂದಿಗೆ ಭರ್ಜರಿ ಸ್ಟೆಪ್ಸ್ ಅನ್ನು ಹಾಕಿದ್ರು. ಕೊಪ್ಪಳ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದಂಥ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೊಪ್ಪಳ ಜಿಲ್ಲಾ ಪಂಚಾಯತ್ ಸಿಇಒ ಫೌಜಿಯಾ ತರನ್ನುಮ್ ಡ್ಯಾನ್ಸ್ ಮಾಡಿದ್ರು. ಮಹಿಳಾ ಸಿಬ್ಬಂದಿಗಳ ಕೋಲಾಟದ ವೇಳೆ ಸ್ಟೆಪ್ಸ್ ಅನ್ನು ಹಾಕಿದ್ರು. ರೈತರ ಹುಲ್ಲಿನ ಟ್ರ್ಯಾಕ್ಟರ್ ಪೊಲೀಸ್ ವಾಹನಕ್ಕೆ ಟಚ್ ಆಗಿದ್ದಕ್ಕೆ ಮಹಿಳಾ PSI ದರ್ಪವನ್ನು ತೋರಿದ್ದಾರೆ. ಟ್ರ್ಯಾಕ್ಟರ್ ಚಾಲಕನಿಗೆ ನಡು ರಸ್ತೆಯಲ್ಲೇ ಅಂಗಿ ಹಿಡಿದು ಥಳಿಸಿದ್ರಂತೆ. ಈ ಘಟನೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ನಡೆದಿದೆ. ಸಿರವಾರ ಠಾಣೆ PSI ಗೀತಾಂಜಲಿ ಶಿಂದೆ ವಿರುದ್ಧ ರೈತರ ಮೇಲೆ ಹಲ್ಲೆ ಮಾಡಿದ ಆರೋಪ ಕೇಳಿಬಂದಿದೆ. ಈ ವೇಳೆ ನಡು ರಸ್ತೆಯಲ್ಲಿ PSI ಗೀತಾಂಜಲಿ ರಾದ್ದಾಂತವನ್ನು ಮಾಡಿದ್ದಾರೆ. PSI ಗೀತಾಂಜಲಿ ಮತ್ತು ಸಾರ್ವಜನಿಕರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಟ್ರ್ಯಾಕ್ಟರ್ನಲ್ಲಿ ಮೇವು ಸಾಗಿಸುವಾಗ ಟ್ರಾಲಿಗೆ ಬೆಂಕಿ ಬಿದ್ದ ಘಟನೆ ಯಾದಗಿರಿ ಜಿಲ್ಲೆಯ ಕನ್ನಳ್ಳಿ ಗ್ರಾಮದಲ್ಲಿ ನಡೆದಿದೆ. ಟ್ರಾಲಿಗೆ ಬೆಂಕಿ ತಗುಲಿದ್ರಿಂದ ಟೈರ್ಗಳು ಬೆಂಕಿಗೆ ಆಹುತಿಯಾಗಿದೆ. ಟ್ರ್ಯಾಕ್ಟರ್ ಅನ್ನು ಉಳಿಸಿಕೊಳ್ಳಿಕ್ಕೆ ಚಾಲಕ ಹರಸಾಹಸ ಪಟ್ಟಿದ್ದಾನೆ. ಜಮೀನಿನ ತುಂಬೆಲ್ಲ ಟ್ರ್ಯಾಕ್ಟರ್ ಓಡಾಡಿಸಿದ್ದಾನೆ. ಕೊರೋನಾ ಲಾಕ್ಡೌನ್ ಬಳಿಕ ಸಾಕಷ್ಟು ಮಹಿಳೆಯರು ಸ್ವಯಂ ಉದ್ಯೋಗವನ್ನು ಸೃಷ್ಟಿಸಿಕೊಂಡಿದ್ದಾರೆ. ಇವರ ಪೈಕಿ ಬೀದರ್ನ ಮಹಿಳೆಯೊಬ್ಬರು ಮನೆಯಲ್ಲಿ LED ಬಲ್ಬ್ ತಯಾರಿಸುವ ಮೂಲಕ ಇಡೀ ಕರುನಾಡಿಗೆ ಮಾದರಿಯಾಗಿದ್ದಾರೆ. ಬೀದರ್ ಜಿಲ್ಲೆಯ ಕಮಲನಗರದ ತಾಲೂಕಿನ ಕೊರೇಕಲ್ ಗ್ರಾಮದ ಮಹಿಳೆ ಅಂಬಿಕಾ ತೋರ್ಣಿ ಪ್ರತಿದಿನ 50ರಿಂದ 100 ಬಲ್ಬ್ಗಳನ್ನು ತಯಾರಿಸ್ತಾ ಇದ್ದಾರೆ. BA ಪದವಿಯನ್ನು ಪಡೆದಿರುವಂಥ ಅಂಬಿಕಾ ಯೂಟ್ಯೂಬ್ ನೋಡಿ ಬಲ್ಬ್ ಅನ್ನು ತಯಾರಿಸ್ತಾ ಇದ್ದಾರೆ. 9 ವ್ಯಾಟ್ ಬಲ್ಬ್ಗೆ 70 ರೂಪಾಯಿ, 12 ವ್ಯಾಟ್ಗೆ 90 ರೂಪಾಯಿ, 18 ವ್ಯಾಟ್ಗೆ 140 ರೂಪಾಯಿಗಳಂತೆ ಮಾರಾಟವನ್ನು ಮಾಡ್ತಿದ್ದಾರೆ. LED ಬಲ್ಬ್ ತಯಾರಿಸಿ ಅಂಬಿಕಾ ಮನೆಯ ಆರ್ಥಿಕ ಪರಿಸ್ಥಿತಿಯನ್ನು ಸುಧಾರಿಸ್ತಾ ಇದ್ದಾರೆ. ನಾವು ಸರ್ ಲಾಕ್ಡೌನ್ದಾಗ ಮೊಬೈಲ್ನಾಗಿ ನೋಡಿ ನಮ್ಮ ತಲೆಯಾಗ ಒಂದು ಐಡಿಯಾ ಬಂತ್ರಿ. ಎಲ್ಲರೂ ಖಾಲಿ ಕುಂತಾರ ಇಲ್ಲ, ನಾವು ಭೀ ಇದನ್ನು ಕೆಲಸ ಮಾಡಬೇಕು ಅಂತ ನೋಡ್ಕೊಂಡು ನಾವು ಮನೆಯವ್ರಿಗೆ ಹೇಳಿದ್ದೇನೆ ಹೆಂಗೆ ಅದ ಅಂತ. ಇದು ಎಲ್ಲ ಮಟ್ರಿಯಲು ಮಧ್ಯಪ್ರದೇಶದಿಂದ ತರಬೇಕಂದು ಅವರು ಹೇಳಿದರು ಮತ್ತು ಅದು ಆನ್ಲೈನ್. ಉತ್ತರ ಕರ್ನಾಟಕದ ಹೆಸರಾಂತ ಸ್ಟಾರ್ ಬುಲ್ ಅಭಿಮಾನಿಗಳ ಆರಾಧ್ಯ ದೈವ ಚಾಮುಂಡಿ ಅನಾರೋಗ್ಯದಿಂದ ಸಾವನ್ನಪ್ಪಿದೆ. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ತಾಲೂಕಿನ ಕೋಡಮಗ್ಗಿ ಗ್ರಾಮದಲ್ಲಿ ಚಾಮುಂಡಿ ಹೆಸರಿನ ಕೊಬ್ಬರಿ ಹೋರಿ ಮೃತಪಟ್ಟಿದೆ. ಮುತ್ತು ಚಳಗೇರಿ ಎಂಬುವರು ಬರೋಬ್ಬರಿ 13 ಲಕ್ಷಕ್ಕೆ ಚಾಮುಂಡಿ ಹೋರಿಯನ್ನ ಖರೀದಿ ಮಾಡಿದರು. ಈ ಚಾಮುಂಡಿ ಹೋರಿ 1 ಕೆಜಿಗೂ ಹೆಚ್ಚು ಬಂಗಾರ, ಬೆಳ್ಳಿ ಹಾಗೂ ಬೈಕ್ಗಳನ್ನು ಗೆದ್ದಿದೆ. ಇಂದು ಬೆಳಗ್ಗೆ ಹೋರಿ ಅಂತ್ಯಕ್ರಿಯೆ ನಡೆಯಲಿದ್ದು ಸಾವಿರಾರು ಜನ ಭಾಗಿಯಾಗುವಂತೆ ನಿರೀಕ್ಷೆ ಇದೆ. ಕಾಂತಾರ ಚಿತ್ರದ ಬಳಿಕ ದೇಶದಾದ್ಯಂತ ಜನಪ್ರಿಯತೆ ಗಳಿಸಿರುವಂಥ ನಟ ನಿರ್ದೇಶಕ ರಿಷಬ್ ಶೆಟ್ಟಿಗೆ ರಾಷ್ಟ್ರೀಯ ಸಿದ್ಧಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಶ್ರೀ ಕ್ಷೇತ್ರ ಜಿಡಗ ಸಿದ್ದರಾಮ ಶಿವಯೋಗಿಗಳ ಪುಣ್ಯಭೂಮಿ ನೆಲದಲ್ಲಿ ರಿಷಬ್ ಶೆಟ್ಟಿಗೆ ಸಿದ್ಧಶ್ರೀ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದಂಥ ರಿಷಬ್ ಶೆಟ್ಟಿ, ಇದರಿಂದ ನನ್ನ ಜವಾಬ್ದಾರಿ ಹೆಚ್ಚಿದೆ. ಈ ಪ್ರಶಸ್ತಿಯನ್ನು ನನಗೆ ಪ್ರೇರಣೆ ನೀಡಿದಂಥ ಪಂಜುರ್ಲಿ ದೈವ ಶ್ರೀ ಮಂಜುನಾಥ ಸ್ವಾಮಿ ಹಾಗೂ ಅಣ್ಣಪ್ಪ ಸ್ವಾಮಿ ದೈವ ನರ್ತಕರ ಕುಟುಂಬಕ್ಕೆ ಅರ್ಪಣೆ ಮಾಡ್ತೇನೆ ಅಂತ ಹೇಳಿದರು. ಮಂಗಳೂರಿನಲ್ಲಿ ಖಾಸಗಿ ಬಸ್ಗಳ ಕಾರುಬಾರು ಜೋರಾಗಿದೆ. ಖಾಸಗಿ ಬಸ್ಗಳ ಲಾಭಿಗೆ ವಿದ್ಯಾರ್ಥಿಗಳು ಕಂಗಾಲಾಗಿದ್ದಾರೆ. ಯಾಕೆಂದರೆ ಖಾಸಗಿ ಬಸ್ಗಳಿಗೆ ಸರಿಸಮಾನಾಗಿ ಸರ್ಕಾರಿ ಬಸ್ಗಳಿಲ್ಲ. ಬಸ್ ಕೊರತೆಯಿಂದ ವಿದ್ಯಾರ್ಥಿಗಳು ಶೈಕ್ಷಣಿಕ ಅಭ್ಯಾಸಕ್ಕೂ ಪೆಟ್ಟು ಬಿದ್ದಿದೆ. ಹೆಚ್ಚುವರಿ ಸರ್ಕಾರಿ ಬಸ್ ಸೌಲಭ್ಯ ಕಲ್ಪಿಸುವಂತೆ ಸರ್ಕಾರಕ್ಕೆ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು ಮನವಿಯನ್ನು ಸಲ್ಲಿಸಿದ್ದಾರೆ. ಆದರೆ ಖಾಸಗಿ ಬಸ್ ಮಾಲೀಕರ ಲಾಭಿಯಿಂದ ಹೆಚ್ಚುವರಿ ಬಸ್ ವ್ಯವಸ್ಥೆಯನ್ನು ಮಾಡಿಲ್ಲ. ಪ್ರತಿದಿನ ಕಾಲೇಜುಗಳಿಗೆ ತೆರಳುವಂಥ ವಿದ್ಯಾರ್ಥಿಗಳು ಬಸ್ನಲ್ಲಿ ನೇತಾಡ್ಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣವಾಗಿದೆ.
ಬೆಂಗಳೂರು ಎನ್ಸಿಬಿ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ನಡೆದಿರುವಂಥದ್ದು. ನಗರದಲ್ಲಿ ಮಾದಕ ವಸ್ತು ಮಾರಾಟ ಮಾಡ್ತಾ ಇದ್ದಂಥ ಮಹಿಳೆಯರು ಸೇರಿ 27 ಜನರನ್ನ ಬಂಧಿಸಿದ್ದಾರೆ. ಬಂಧಿತರಲ್ಲಿ ಬಹುತೇಕ ಮಂದಿ ವಿದ್ಯಾರ್ಥಿಗಳು, ಟೆಕ್ಕಿಗಳು ಹಾಗೂ ಉನ್ನತ ಹುದ್ದೆಯಲ್ಲಿರುವಂಥ ವ್ಯಕ್ತಿಗಳಾಗಿದ್ದಾರೆ. ಬಂಧಿತರಿಂದ 15 ಲಕ್ಷ ಮೌಲ್ಯದ ವಿವಿಧ ಮಾದರಿಯ ಮಾದಕ ವಸ್ತುಗಳನ್ನು ಎನ್ಸಿಬಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಮುಸ್ಲಿಂ ಮುಖಂಡನೊಬ್ಬ ವಿವಾದಾತ್ಮಕ ಹೇಳಿಕೆಯನ್ನು ನೀಡಿದ್ದಾನೆ. ಆಲ್ ಇಂಡಿಯಾ ಯುನೈಟೆಡ್ ಡೆಮಾಕ್ರೆಟಿಕ್ ಫ್ರಂಟ್ನ ಮುಖ್ಯಸ್ಥ ಬದ್ರುದ್ದೀನ್ ಅಜ್ಮಲ್ ಹಿಂದೂಗಳನ್ನು ಕೆಣಕುವ ಮಾತನಾಡಿದ್ದಾನೆ. ಹಿಂದೂಗಳು 40 ವರ್ಷಕ್ಕೆ ಮದುವೆ ಆಗ್ತಾರೆ, ಅದಕ್ಕೂ ಮುನ್ನ 2-3 ಅನೈತಿಕ ಸಂಬಂಧ ಇಟ್ಕೊಂಡಿರ್ತಾರೆ. 40 ವರ್ಷಕ್ಕೆ ಮದುವೆ ಆದರೆ ಮಕ್ಕಳಾಗಲ್ಲ, ಅದಕ್ಕಾಗಿ ಮುಸ್ಲಿಮರ ಹಾಗೆ 20 ವರ್ಷಕ್ಕೆ ಮದುವೆ ಆಗಲಿ, ಆಮೇಲೆ ನೋಡಿ ಎಷ್ಟು ಮಕ್ಕಳಾಗ್ತವೆ ಅಂತ ಹೇಳಿದ್ದಾನೆ ಈ ಮೂರ್ಖ. ಬಾಲಿವುಡ್ನಲ್ಲಿ ನಟಿ ನೋರಾ ಫತೇಹಿಗೆ ಇಡಿ ಸಂಕಷ್ಟ ಎದುರಾಗಿದೆ. ಸುಖೇಶ್ ಚಂದ್ರಶೇಖರ್ 200 ಕೋಟಿ ಹಣ ಅಕ್ರಮ ವರ್ಗಾವಣೆ ಹಾಗೂ ವಂಚನೆಗೆ ಸಂಬಂಧಪಟ್ಟಂತೆ ನಟಿ ನೋರಾ ಫತೇಹಿ ಇಡಿ ವಿಚಾರಣೆಗೆ ಹಾಜರಾಗಿದ್ದರು. ದೆಹಲಿಯ ಇಡಿ ಕಚೇರಿಯಲ್ಲಿ ಅಧಿಕಾರಿಗಳು ಸತತ 5 ಗಂಟೆಗೂ ಹೆಚ್ಚು ಕಾಲ ವಿಚಾರಣೆ ನಡೆಸಿದರು. ವಿಚಾರಣೆ ಬಳಿಕ ಮಾಧ್ಯಮಗಳಿಗೆ ಯಾವುದೇ ಪ್ರತಿಕ್ರಿಯೆ ನೀಡದೆ ನೋರಾ ಫತೇಹಿ ಹೊರಟು ಹೋದರು. ಡಿಸೆಂಬರ್ 7ರಿಂದ ಸಂಸತ್ತಿನ ಚಳಿಗಾಲದ ಅಧಿವೇಶನ ಆರಂಭವಾಗ್ತಾ ಇದ್ದು, ಸರ್ಕಾರವನ್ನು ತರಾಟೆಗೆ ತೆಗೆದುಕೊಳ್ಳಲಿಕ್ಕೆ ರೂಪಿಸಬೇಕಾದಂಥ ಕಾರ್ಯತಂತ್ರಗಳ ಕುರಿತು ಚರ್ಚಿಸಲಿಕ್ಕೆ ಕಾಂಗ್ರೆಸ್ ಉನ್ನತ ಮಟ್ಟದ ನಾಯಕರು ಸಭೆಯನ್ನು ನಡೆಸಿದ್ದಾರೆ. ಕಾಂಗ್ರೆಸ್ ಮಾಜಿ ಅಧ್ಯಕ್ಷೆ ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ನಡೆಯಲಿರುವಂಥ ಸಭೆಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಲೋಕಸಭೆ ಕಾಂಗ್ರೆಸ್ನ ಮುಖಂಡ ಅಧೀರ್ ರಂಜನ್ ಚೌಧರಿ, ಪಕ್ಷದ ಮುಖ್ಯ ಸಚೇತಕರಾಗಿರುವಂಥ ಜೈರಾಮ್ ರಮೇಶ್, ಸುರೇಶ್ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಅಂತ ಮೂಲಗಳು ಹೇಳಿವೆ. ತಮಿಳುನಾಡಿನಾದ್ಯಂತ ಎಲ್ಲ ದೇವಾಲಯಗಳಲ್ಲೂ ಕೂಡ ಮೊಬೈಲ್ ಫೋನ್ಗಳನ್ನು ನಿಷೇಧಿಸಿ ಮದ್ರಾಸ್ ಹೈಕೋರ್ಟ್ ಆದೇಶವನ್ನು ಪ್ರಕಟಿಸಿದೆ. ದೇವಾಲಯದಲ್ಲಿನ ಪಾವಿತ್ರ್ಯತೆ ಹಾಗೂ ಪರಿಸರವನ್ನು ಕಾಪಾಡುವಂಥ ನಿಟ್ಟಿನಲ್ಲಿ ಈ ಆದೇಶವನ್ನು ಪ್ರಕಟಿಸುತ್ತಿರುವುದಾಗಿ ಕೋರ್ಟ್ ಹೇಳಿದೆ. ಮೊಬೈಲ್ ನಿಷೇಧದಿಂದ ಜನತೆಗೆ ಸಮಸ್ಯೆ ಆಗದಂತೆ ಕ್ರಮ ವಹಿಸುವುದಕ್ಕಾಗಿ ದೇವಾಲಯಗಳನ್ನು ಡೆಪಾಸಿಟ್ ಲಾಕರ್ಗಳನ್ನು ಸ್ಥಾಪಿಸಲಿಕ್ಕೆ ಕೋರ್ಟ್ ಸೂಚನೆಯನ್ನು ಕೊಟ್ಟಿದೆ. ಈ ಆದೇಶ ಜಾರಿಗೆ ಭದ್ರತಾ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಿಕ್ಕೆ ಕೋರ್ಟ್ ಆದೇಶದಲ್ಲಿ ಉಲ್ಲೇಖ ಮಾಡಿದೆ. ರೋಡ್ ಶೋಗೆ ಮುನ್ನ ಪ್ರಧಾನಿ ಮೋದಿ ಅಹಮದಾಬಾದ್ನಲ್ಲಿರುವಂತಹ ಭದ್ರಕಾಳಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದರು. ರಾಜಸ್ಥಾನ ಕಾಂಗ್ರೆಸ್ನಲ್ಲಿ ಬಂಡಾಯದ ಬೇಗುದಿ ದಿನೇ ದಿನೇ ದೊಡ್ಡದಾಗ್ತಾನೆ ಹೋಗ್ತಾ ಇದೆ. ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಇದೇ ವಾರ ರಾಜಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದೆ. ಅದಕ್ಕಾಗಿ ಪೋಸ್ಟರ್ ಹಾಕಲಾಗಿದೆ. ಆದರೆ ಸಚಿನ್ ಪೈಲಟ್ ಬಣದವರು ಒಂದು ಕಡೆ ಪೋಸ್ಟರ್ ಅನ್ನ ಹಾಕಿದರೆ, ಅಶೋಕ್ ಗೆಹ್ಲೋಟ್ ಬಣ ಇನ್ನೂ ಒಂದು ಕಡೆ ಪೋಸ್ಟರ್ ಅನ್ನ ಹಾಕಿದ್ದಾರೆ. ಅದು ಪ್ರಾಬ್ಲಮ್ ಅಲ್ಲ, ಅವರಿಬ್ಬರ ಫೋಟೋ ಇಲ್ಲದೆ ಬರುವಂಥ ಸಂದರ್ಭದಲ್ಲಿ ಅದು ಸಹಜವಾಗಿ ಬಂಡಾಯ ಇದೆ ಅಂತ ಬಿಂಬಿತ ಆಗುತ್ತೆ. ಕೇಂದ್ರೀಯ ತನಿಖಾ ಸಂಸ್ಥೆ ಸಿಬಿಐ ದೆಹಲಿ ಮದ್ಯ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಸಿಆರ್ ಪುತ್ರಿಗೆ ನೋಟಿಸ್ ಅನ್ನು ಜಾರಿಗೊಳಿಸಿದೆ. ತೆಲಂಗಾಣ ರಾಷ್ಟ್ರ ಸಮಿತಿಯ ಅಧ್ಯಕ್ಷ ಸಿಎಂ ಚಂದ್ರಶೇಖರ್ ರಾವ್ ಅವರ ಪುತ್ರಿ ಕೆ ಕವಿತಾ ಅವರ ಹೆಸರು ಮದ್ಯ ನೀತಿ ಹಗರಣದಲ್ಲಿ ತಳಿಕೆ ಹಾಕಿಕೊಂಡಿತ್ತು. ಡಿಸೆಂಬರ್ 6ರಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ನಲ್ಲಿ ಸೂಚನೆಯನ್ನು ಕೊಡಲಾಗಿದೆ. ಆಂಧ್ರ ಪ್ರದೇಶದ ಚಿತ್ತೂರಿನಲ್ಲಿ ಕಾಡಾನೆ ಒಂದು ಮಾವಿನ ತೋಟಕ್ಕೆ ನುಗ್ಗಿದ್ದು ತೋಟವನ್ನು ಸಂಪೂರ್ಣವಾಗಿ ನಾಶ ಮಾಡಿದೆ. ಈ ವೇಳೆ ತೋಟದಲ್ಲಿ ಅಳವಡಿಸಿದ್ದಂಥ ವಿದ್ಯುತ್ ತಂತಿ ತಗುಲಿ ಕಾಡಾನೆ ಸಾವನ್ನಪ್ಪಿದೆ. ಘಟನಾ ಸ್ಥಳಕ್ಕೆ ಅರಣ್ಯಾಧಿಕಾರಿಗಳು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದರು. ಜಮ್ಮು ಕಾಶ್ಮೀರದ ಉರಿ ಸೆಕ್ಟರ್ನಲ್ಲಿ ಪೊಲೀಸರು ಹಾಗೂ ಭಾರತೀಯ ಸೇನೆ ಭರ್ಜರಿ ಜಂಟಿ ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ಪಿಒಕೆ ಕಡೆಯಿಂದ ಒಳ ನುಸುಳುವಿಕೆ ಹಾಗೂ ಮಾದಕ ವಸ್ತುಗಳ ಕಳ್ಳಸಾಗಣೆ ಪ್ರಯತ್ನವನ್ನು ವಿಫಲಗೊಳಿಸಿದ್ದಾರೆ. ಅಲ್ಲದೆ ಶಸ್ತ್ರಾಸ್ತ್ರಗಳು, ಮದ್ದುಗುಂಡುಗಳ ಜೊತೆಗೆ ಮಾದಕ ವಸ್ತುಗಳನ್ನು ವಶಕ್ಕೆ ಪಡೆದಿದ್ದಾರೆ. ಪಂಜಾಬ್ನ ಬಿಎಸ್ಎಫ್ 136ನೇ ಬೆಟಾಲಿಯನ್ ಫಿರೋಜ್ಪುರದ ಭಾರತ ಪಾಕಿಸ್ತಾನ ಗಡಿಯ ಬಳಿ 5 ರೈಫಲ್ಗಳು, ಪಿಸ್ತೂಲ್ಗಳು ಸೇರಿದಂತೆ ಶಸ್ತ್ರಾಸ್ತ್ರಗಳನ್ನು ವಶಕ್ಕೆ ಪಡೆಯಲಾಗಿದೆ. ಕೇಂದ್ರಾಡಳಿತ ಪ್ರದೇಶವಾದಂಥ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿನ ಜನವಸತಿ ಇಲ್ಲದ 21 ದ್ವೀಪಗಳಿಗೆ ದೇಶದ ಅತ್ಯುತ್ತಮ ಸೇನಾ ಪ್ರಶಸ್ತಿಯಾದಂಥ ಪರಮವೀರ ಚಕ್ರ ಪ್ರಶಸ್ತಿ ಸ್ವೀಕರಿಸಿದ ಸೈನಿಕರ ಹೆಸರನ್ನು ಕೇಂದ್ರ ಸರ್ಕಾರ ನಾಮಕರಣ ಮಾಡಿದೆ. ಉತ್ತರ ಮತ್ತು ಮಧ್ಯ ಅಂಡಮಾನ್ನಲ್ಲಿ 16 ದ್ವೀಪಗಳು ಹಾಗೂ ದಕ್ಷಿಣ ಅಂಡಮಾನ್ನಲ್ಲಿ 5 ದ್ವೀಪ ಸೇರಿ ಒಟ್ಟು 21 ದ್ವೀಪಗಳಿಗೆ ನಾಮಕರಣ ಮಾಡಲಾಗಿದ್ದು, ಕೇಂದ್ರದ ಈ ನಡೆಯನ್ನು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ಸಂಸದ ಕುಲ್ದೀಪ್ ರಾಯ್ ಶರ್ಮಾ ಸ್ವಾಗತವನ್ನು ಮಾಡಿದ್ದಾರೆ. ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಹಳೆಯ 5 ಪೈಸೆ ನಾಣ್ಯಗೆ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ಹೌದು, ಇದು ಅಚ್ಚರಿಯಾದರೂ ಕೂಡ ನಿಜ. ಹಳೆಯ 5 ಪೈಸಾ ನಾಣ್ಯ ತಂದರೆ ನೀವು ಕೂಡ ಹೊಟ್ಟೆ ತುಂಬ ಊಟ ಮಾಡಬಹುದು. ವಿಜಯವಾಡ ಮುಗಳರಾಜಪುರಂನಲ್ಲಿರುವಂಥ ಹೋಟೆಲ್
ಈ ಬಂಪರ್ ಆಫರ್ ಅನ್ನ ಘೋಷಣೆ ಮಾಡಿದೆ. ಹೋಟೆಲ್ ಮುಂದೆ ಜನರು ಹಳೆಯ 5 ಪೈಸಾ ನಾಣ್ಯವನ್ನ ಕೈಯಲ್ಲಿ ಹಿಡಿದು ಸರತಿ ಸಾಲಿನಲ್ಲಿ ನಿಂತು ಹೋಟೆಲ್ನಲ್ಲಿ ಹೊಟ್ಟೆ ತುಂಬ ಊಟ ಮಾಡಲಿಕ್ಕೆ ಮುಗಿರ್ತಿದ್ರು. ಇನ್ನು 2 ತಿಂಗಳ ಹಿಂದೆ ಶುರುವಾದಂಥ ಈ ಹೋಟೆಲ್ ತಮ್ಮ ವ್ಯಾಪಾರ ಹೆಚ್ಚಿಸಿಕೊಳ್ಳಲಿಕ್ಕೆ ಈ ಆಫರ್ ಅನ್ನ ಘೋಷಣೆ ಮಾಡಿದ್ದಾರೆ. ಅದು 5 ಪೈಸೆ ತಂದಂಥ ಮೊದಲ 50 ಮಂದಿಗೆ ಮಾತ್ರ ಫುಲ್ ಊಟ. ಮುಂಬೈ ಬೀದಿಯಲ್ಲಿ ಲೈವ್ ಸ್ಟ್ರೀಮಿಂಗ್ ಮಾಡ್ತಾ ಇದ್ದಂಥ ವೇಳೆ ಬೀದಿ ಕಾಮಣ್ಣರಿಂದ ತೊಂದರೆಗೆ ಒಳಗಾಗಿದ್ದಂಥ ಯೂಟ್ಯೂಬರ್ ತಮ್ಮನ್ನ ರಕ್ಷಣೆ ಮಾಡಿದಂಥ ಭಾರತೀಯ ಯುವಕರಿಗೆ ಟ್ರೀಟ್ ನೀಡಿದ್ದಾರೆ. ತಮ್ಮನ್ನ ರಕ್ಷಿಸಿದ ಭಾರತೀಯ ಯುವಕರಿಗೆ ಧನ್ಯವಾದ ಅಂತ ಹೇಳಿದ್ರು ಮಾತ್ರವಲ್ಲದೆ ಅವರೊಂದಿಗೆ ಡಿನ್ನರ್ ಮಾಡಿದ್ದಾರೆ. ಈ ಕುರಿತ ಫೋಟೋವನ್ನು ಅವರು ತಮ್ಮ ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿ ಸಂತಸವನ್ನು ಹಂಚಿಕೊಂಡಿದ್ದಾರೆ. ನ್ಯೂಜಿಲೆಂಡ್ ಪ್ರವಾಸದ ಬಳಿಕ ಟೀಂ ಇಂಡಿಯಾ ಬಾಂಗ್ಲಾದೇಶ ಪ್ರವಾಸವನ್ನು ಕೈಗೊಂಡಿದೆ. ಬಾಂಗ್ಲಾ ವಿರುದ್ಧ ಭಾರತ 3 ಪಂದ್ಯಗಳ ಏಕದಿನ ಸರಣಿ ಹಾಗೂ 2 ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಆಡಲಿದೆ. ನ್ಯೂಜಿಲೆಂಡ್ ಪ್ರವಾಸಕ್ಕೆ ವಿರಾಮ ಪಡೆದುಕೊಂಡಿದ್ದಂಥ ಕ್ಯಾಪ್ಟನ್ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ, ಕೆಎಲ್ ರಾಹುಲ್ ಸೇರಿದಂತೆ ಹಿರಿಯ ಆಟಗಾರರು ಬಾಂಗ್ಲಾದೇಶ ಪ್ರವಾಸದ ಸಲುವಾಗಿ ಭಾರತ ತಂಡಕ್ಕೆ ಸೇರ್ಪಡೆಯಾಗಿದ್ದಾರೆ. ನಾಳೆ ಬಾಂಗ್ಲಾದೇಶ ವಿರುದ್ಧ ಟೀಂ ಇಂಡಿಯಾದ ಮೊದಲನೇ ಏಕದಿನ ಪಂದ್ಯ ನಡೆಯಲಿದೆ. ಆಸ್ಟ್ರೇಲಿಯಾದ ಮಾಜಿ ನಾಯಕ ರಿಕಿ ಪಾಂಟಿಂಗ್ ತೀವ್ರ ಅಸ್ವಸ್ಥಗೊಂಡಿದ್ದು ಅವರನ್ನು ನಿನ್ನೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಆಸ್ಟ್ರೇಲಿಯಾ ಮತ್ತು ವೆಸ್ಟ್ ಇಂಡೀಸ್ ನಡುವಿನ ಮೊದಲ ಟೆಸ್ಟ್ ಪಂದ್ಯದ ಪರ್ತ್ನಲ್ಲಿ ನಡೀತಾ ಇದ್ದಂಥ ಸಂದರ್ಭದಲ್ಲಿ ಕಾಮೆಂಟ್ರಿ ಮಾಡ್ತಾ ಇದ್ದಂಥ ರಿಕಿ ಪಾಂಟಿಂಗ್ ಎದೆನೋವು ಕಾಣಿಸಿಕೊಂಡಿದ್ದು ಕೂಡಲೇ ಅವರನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಲ್ಲು ಅರ್ಜುನ್ ಮತ್ತು ರಶ್ಮಿಕಾ ಮಂದಣ್ಣ ಅಭಿನಯದ ಪುಷ್ಪ ರಷ್ಯಾದಲ್ಲಿ ರಿಲೀಸ್ ಆಗಿದೆ. ಇದೀಗ ರಷ್ಯಾದ ಅಭಿಮಾನಿಗಳು ಪುಷ್ಪ ಹಾಡಿಗೆ ಡ್ಯಾನ್ಸ್ ಮಾಡಿರುವಂಥ ವಿಡಿಯೋ ವೈರಲ್ ಆಗ್ತಾ ಇದೆ. ಕನ್ನಡದಲ್ಲಿ ದಿನ ಕಳೆದಂತೆ ಹೊಸಬರ ಆಗಮನವಾಗ್ತಾ ಇದೆ. ಹೊಸ ಬಗೆಯ ಸಿನಿಮಾಗಳು ಕೂಡ ಸಿಟ್ಟಿರ್ತಾ ಇದೆ. ಆ ಸಾಲಿಗೆ ವಿಚಾರಣೆ ಎಂಬ ಚಿತ್ರ ಸೇರಿದೆ. ಯಶ್ ಫಿಲಮ್ಸ್ ಬ್ಯಾನರ್ ಅಡಿ ನಿರ್ಮಾಣವಾಗ್ತಾ ಇರುವಂಥ ವಿಚಾರಣೆ ಚಿತ್ರವನ್ನು ಎನ್ ಅಕುಲ್ ನಿರ್ದೇಶನ ಮಾಡ್ತಾ ಇದ್ದಾರೆ. ಸಸ್ಪೆನ್ಸ್ ಕಥೆಯ ಈ ಚಿತ್ರದಲ್ಲಿ ಕಾಮಿಡಿ ಕಿಲಾಡಿ ಖ್ಯಾತಿಯ ಮನು ಹೀರೋ ಆದರೆ ಜಾನು ನಾಯಕಿಯಾಗಿ ಬಣ್ಣ ಹಚ್ಚಲಿದ್ದಾರೆ. ಇಷ್ಟು ಈ ಕ್ಷಣದವರೆಗಿನ 30 ನಿಮಿಷ 30 ಸುದ್ದಿ. ಮತ್ತಷ್ಟು ಸುದ್ದಿಗಳನ್ನು 8 ಗಂಟೆಯ 3 ಬಿಗ್ ಬ್ರೇಕಿಂಗ್ ನ್ಯೂಸ್ನಲ್ಲಿ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.